ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಮಾಲೆ ಅನ್ನೋದು ಹಾಕಿದ್ರೆ 48 ದಿನನೇ ಆಗ್ಬೇಕು ಅಂದ್ಕೊಂಡಿದ್ದೆ. 48 ದಿನನೇ ಆಗದೆ. 48 ದಿನ ಮಾಲೆ ಹಾಕಿದ್ರೆ ನನಗೆ ತುಂಬಾ ಹೆಲ್ಪ್ ಆಯಿತು. ಯಾವ ರೀತಿ ಅಂದರೆ, ಮನೇಲಿ ನಮ್ಮ ತಾಯಿ ಸ್ವಲ್ಪ ಲೇಟಾಗಿ ಏನಾದರೂ ಅಡುಗೆ ಮಾಡಿದ್ರೆ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೆ. ಮತ್ತು ರುಚಿಯಲ್ಲಿ ಏನಾದರೂ ಏರುಪೇರು ಆದರೆ, ಏನು ಹಿಂಗೆ ಅಡುಗೆ ಮಾಡೋದು, ಇದನ್ನ ಯಾರು ತಿಂತಾರೆ ಅಂತ ಕ್ವಶನ್ ಮಾಡ್ತಿದ್ದೆ. ಈ 48 ದಿನ ಮಾಲೆ ಹಾಕೋದ್ರಿಂದ ಏನಾಗೋಯ್ತು ಅಂದರೆ, 48 ದಿನ ಅಡುಗೆ ನಾವೇ ಮಾಡ್ಕೊಬೇಕು. ನಾವೇ ಅಡುಗೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಲ್ವ. ಯಾವುದೇ ರೀತಿ ರುಚಿ ಇಲ್ಲ ಅಂದರೂ ಅದನ್ನೇ ತಿನ್ನಲೇಬೇಕು. ಬೇರೆ ಆಪ್ಷನ್ನು ಇಲ್ಲ, ನಾವೇನು ಕ್ವಶನ್ನು ಮಾಡಲ್ಲ ಆಗ. ಆದರೆ ಮನೇಲಿ ರುಚಿಯಾಗಿ ಅಡುಗೆ ಮಾಡಿಕೋ ತಾಯಿನ ನಾವು ಕ್ವಶನ್ ಮಾಡ್ತೀರಿ. ಮತ್ತು ಮಾಲೆ ಹಾಕ್ದಾಗ ಏನಾಯಿತು, ನಾವು ತಿಂದಿರೋ ಎಲೆನ ನಾವು ಎಷ್ಟೋ ದೂರ ತೊಗೊಂಡೋಗಿ ಆಗ್ತಿದ್ದೆ. ಇಲ್ಲ, ಹಂಗಿಲ್ಲ. ನೀ ತಿಂದಿರೋ ತಟ್ಟೆ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀಯ. ಅದನ್ನು ನಿಮ್ಮ ತಾಯಿ ಕ್ಲೀನ್ ಮಾಡ್ತಾಳೆ. ಅದು ನಮಗೆ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಹೋದ್ಮೇಲೆ ನಮ್ಮ ತಾಯಿ ತುಂಬ ನೆನಪು ಬರೋಕ್ಕೆ ಸ್ಟಾರ್ಟ್ ಆದಳು. ಮೊದಲಿಂದ ಪ್ರೀತಿ ಇದೆ, ಬಟ್ ಏನಾಯಿತು ಅಂದರೆ, ತಾಯಿ ಮೇಲೆ ಗೌರವ ಜಾಸ್ತಿ ಆಯಿತು. ಎಷ್ಟು ನಮಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿರ್ತಾಳೆ ತಾಯಿ ಅನ್ನೋದು ಆವಾಗ ಚೆನ್ನಾಗಿ ಅರ್ಥ ಆಯಿತು. ಮನುಷ್ಯ ತನ್ನ ಜೀವನದಲ್ಲಿ 3 ಥರ